ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಮಸಾಲ ಅಥವಾ ಒಗ್ಗರಣೆ ಜೋಳದ ಮುದ್ದೆ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಾಡೋದಕ್ಕೆ ಸಿಂಪಲ್ಲು, ಅಷ್ಟೇ ರುಚಿ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥದ್ದು. ಒಂದು ಪಾತ್ರೆಗೆ ಒಗ್ಗರಣೆಗೆ ಬೇಕಾದಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಿದ್ದೆ ಸಾಸಿವೆ ಜೀರಿಗೆಯನ್ನು ಮಾಡಿ ಹಾಕಿ, ಸಾಸಿವೆ ಜೀರಿಗೆ ಚಿಟ್ಪಟ್ಟು ಸಿಡಿತಾ ಇದ್ದ ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ಹಾಕಿ, ನಾನಿಲ್ಲಿ ಹಸಿಮೆಣಸನ್ನು ಬಳಸ್ತಾ ಇಲ್ಲ, ಒಣಮೆಣಸನ್ನೇ ಸಣ್ಣದಾಗಿ ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಹಾಕೋಬೋದು, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹಾಕ್ಕೊಂಡು ಮಾಡಿದರೆ ಅದಕ್ಕೆ ನಾವು ಉಪ್ಪಿಟ್ಟು ಅಂತಲೇ ಹೇಳ್ಬೋದು, ಜೋಳದ ಹಿಟ್ಟಿನ ಉಪ್ಪಿಟ್ಟು. ಸೊ ಇದು ಒಗ್ಗರಣೆ ಮುದ್ದೆ ಆಗಿರೋದ್ರಿಂದ ಇಷ್ಟೇ ಸಾಕು ಹೇಳಿ ಅನಿಸುತ್ತೆ. ಸೊ ಈಗ ನೀವು ಟೊಮೆಟೊ ಹಾಕದೆ ಹುಣಸೆ ಹುಳಿ ಹಾಕಿದರೂ ಕೂಡ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಹುಳಿ ಖಾರ ಸಿಹಿ ಮುಂದೆ ಇದ್ದರೆ ಈ ಒಗ್ಗರಣೆ ಮುದ್ದೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಚಿಟಿಕೆ ಅರಿಶಿಣವನ್ನು ಕೂಡ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಸೇರಿಸ್ಕೊಂಡು ಕರಿಬೇವು ಹಾಕಿದ್ದೀನಿ. ಕೊತ್ತಂಬರಿಯನ್ನು ನೀವು ಕೊನೆಗೆ ನೀರು ಕುದಿಯುವಾಗ ಹಾಕ್ಬೋದು, ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಜೀರಿಗೆ ಪುಡಿ ಇದ್ದರೆ ಸ್ವಲ್ಪ ಅದನ್ನು ಸೇರಿಸ್ಕೊಳ್ಳಿ, ಅಥವಾ ಸಾಂಬಾರು ಪುಡಿ. ಕಲರ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸಾಂಬಾರು ಪುಡಿ ಹಾಕದೆ ಬರೀ ಹಸಿ ಮೆಣಸು ಅಥವಾ ಒಣ ಮೆಣಸನ್ನು ಮುರಿದು ಹಾಕಿದರೆ ನೋಡಲಿಕ್ಕೆ ಎಲ್ಲೋ ಕಲರಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಕೊಟ್ಟಾದಮೇಲೆ ಇಲ್ಲಿ ನೋಡಿ, ನಾನು ಈ ಬುಟ್ಟಿಯಲ್ಲಿ 2 ಬುಟ್ಟಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಇದರಲ್ಲಿ 1 ಬುಟ್ಟಿ ಹಿಟ್ಟನ್ನು ಅಳತೆ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಎಷ್ಟು ಹಿಟ್ಟು ತಗೊಂತವೋ ಅದರ 2 ಪಟ್ಟು ನೀರನ್ನು ಹಾಕಬೇಕು. ಸ್ವಲ್ಪ ಇನ್ನೂ ತೆಳುಬೇಕು ಅಂತ ಹೇಳಿದ್ರೆ ನೀವು 2.5 ಪಟ್ಟು ನೀರನ್ನು ಹಾಕಿದರೆ ತೊಂದರೆ ಇಲ್ಲ. ರೌಂಡ್ ಇರೋ ಪ್ಲೇಟಿಗೆ ಹಾಕಿ ಬಡ್ಕೋಬೋದು. ರಾಗಿ ಮುದ್ದೆ ಥರ ಬೌಲ್ಸನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇದು ಸರಿಯಾದ ಅಳತೆ. ಹೀಗೆ ಲಿಡ್ಡು ಮುಚ್ಚಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದಿಯುವಾಗ ಫ್ಲೇಮನ್ನು ಕಡಿಮೆ ಮಾಡಿಕೊಳ್ಳಿ. ಮೊದಲಿಗೆ ಕುದಿ ಬರೋವರೆಗೂ ಹೈ ಫ್ಲೇಮಲ್ಲೇ ಇಡಿ. ಕೊನೆಗೆ ಅರ್ಧ ಲಿಂಬೆ ಹೋಳನ್ನು ಹಾಕಿ, ರುಚಿ ಚೆನ್ನಾಗಿರುತ್ತೆ. ಕೊನೆಗೆ ಇಲ್ಲಿ ಅಳತೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಸೇರಿಸಿ ನೀವು ಇಲ್ಲೇನು ಮಾಡಬೇಕು, ಸ್ವಲ್ಪ ಗಂಟು ಹಾಕಿದಾಗೆ ಬೇಗ ಹಿಟ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಸ್ ಮಾಡಬೇಕು. ಮುದ್ದೆ ಕೋಲು ಅಥವಾ ಲತ್ತುಡಿ ಅಥವಾ ಲಟ್ಟಣಿಗೆ ಇದ್ಯಾವುದಾದ್ರೂ ಕೂಡ ತೊಗೋಬೋದು, ಅಥವಾ ಸೌಟಿಂದನೇ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸ್ಮ್ಯಾಶ್ ರೀತಿಯಲ್ಲಿ ಮಾಡಿದರೆ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದ್ರೆ ಮಿಕ್ಸ್ ಮಾಡಿಕೊಂಡು, ಇನ್ನೊಂದು ಹೇಳೋದು ಮರೆತೆ, ನೀರು ಕುದಿಯುವಾಗಲೇ ನೀವು ಉಪ್ಪು ಮತ್ತು ಹುಳಿ ಸಿಹಿ ರುಚಿಯನ್ನು ನೋಡ್ಕೊಳ್ಳಿ. ನಾನು ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸಿದ್ದೇನೆ, ಟೇಸ್ಟ್ ಬರುತ್ತೆ ಹೇಳಿ. ನೋಡಿ, ಈ ರೀತಿ ತಳ ಬಿಟ್ಟು ಹಿಟ್ಟು ಬರ್ತಾಯಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು 3-4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಮುಚ್ಚಿಡಿ. ಹಿಟ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಅಂದರೆ ಬೇಯುತ್ತೆ. ಈಗ ತೆಗೆದು ಕೈಗೆ ನೀರು ಅದ್ದಿಸ್ಕೊಂಡು ಅಥವಾ ಒಂಚೂರು ತುಪ್ಪನೋ ಎಣ್ಣೆನೋ ಅದ್ದಿಸ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಬಾಲ್ಸ್ಗಳನ್ನು, ಅಂದರೆ ಉಂಡೆಗಳನ್ನು ಕಟ್ಟಿ, ಅಥವಾ ಯಾವುದಾದ್ರೂ ಸಣ್ಣದಾಗಿರ್ತಕ್ಕಂಥ ಬಟ್ಲೋ ಅಥವಾ ಬುಟ್ಟಿನೋ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನೀವು ಹಾಕ್ಕೊಂಡು ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬಾರ್ದು. ನಿಜ ಹೇಳ್ತೀನಿ, ಸಖತ್ತು ಟೇಸ್ಟಾಗಿರುತ್ತೆ. ಆದರೆ ಇದನ್ನು ಬಿಸಿ ಇರುವಾಗಲೇ ಚಟ್ನಿ ಪುಡಿ ಅಥವಾ ಚಟ್ನಿ ಅಥವಾ ಹಾಗೇನೂ ಕೂಡ ಏನು ಮಾಡ್ಬೋದು ಅಂದರೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈ ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಇದು ರೊಟ್ಟಿ ಹೇಗೂ ಶುಗರ್ ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಮಾಡೋದು ಕೂಡ ಬೇಗ ಆಗುತ್ತೆ. ಬೆಳಗಿನ ತಿಂಡಿ ಸಂಜೆಗೆ ಮಾಡ್ಬೋದು. ಇಲ್ಲಿ ನೋಡಿ, ನೋಡಲಿಕ್ಕೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ, ರುಚಿ ಕೂಡ ಅಷ್ಟೇ ಮಸ್ತಾಗಿರುತ್ತೆ. ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಜೊತೆಗೆ ಇದನ್ನೇನು ಮಾಡ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸರಿ ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಕರಾವಳಿ ಮಲೆನಾಡಿನವರು ಈ ವಿಡಿಯೋ ನೋಡ್ತಾ ಇದ್ದರೆ ಮುದ್ದಾಮ್ ನೀವು ಟ್ರೈ ಮಾಡಲೇಬೇಕು. ಸಖತ್ತು ಟೇಸ್ಟನ್ನು ಕೊಡ್ತಕ್ಕಂಥ ಒಗ್ಗರಣೆ ಜೋಳದ ಮುದ್ದೆ. ವಿಡಿಯೋ ನೋಡೋ ಎಲ್ಲರಿಗೂ